ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ. पाकिस्तान को सोचना पड़े कि उसके इतिहास में भूगोल में रहना है कि नहीं रहना. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ತಾಳ್ಮೆಯಿಂದ ಇದ್ವಿ, ಆದ್ರೆ ಆ ತಾಳ್ಮೆ ಈಗ ನಮ್ಮಲ್ಲಿಲ್ಲ ಅಂದ ಉಪೇಂದ್ರ ದ್ವಿವೇದಿ. ಸರ್ಕ್ರಿಕ್ ಪ್ರದೇಶದ ತಂಟೆಗೇನಾದ್ರೂ ಬಂದ್ರೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂದ ರಾಜನಾಥ್ ಸಿಂಗ್. ಸರ್ಕ್ರಿಕ್ ಪ್ರದೇಶ ಎಲ್ಲಿದೆ? ಯಾಕೆ ಈ ಪ್ರದೇಶ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಹೊಂದಿದೆ? ಪಾಕಿಸ್ತಾನ ಸರ್ಕ್ರಿಕ್ ಪ್ರದೇಶದ ಮೇಲೆ ತನ್ನ ಅಸ್ತಿತ್ವವನ್ನ ಬಲಪಡಿಸಿಕೊಂಡೇ ಬಂದಿದೆ. ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಂತಿದೆ ಅಂತ ಹೇಳೋ ಹಾಗೇ ಇಲ್ಲ. ಆಪರೇಷನ್ ಸಿಂಧೂರ ನಿಂತಿಲ್ಲ, ಬದಲಾಗಿ ಒಂದು ವಿರಾಮ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಆಪರೇಷನ್ ಸಿಂಧೂರ್ ಮುಂದುವರಿಬಹುದು. ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿಯವರು ಒಂದು ಮಾತನ್ನ ಹೇಳಿದ್ರು. ಈ ಸಲ ಭಾರತ ಎಲ್ಲಾ ತಯಾರಿ ಮಾಡಿಕೊಂಡಿದೆ. ಆಪರೇಷನ್ ಸಿಂಧೂರ್ 1.0ನಲ್ಲಿ ನಾವು ಸ್ವಲ್ಪ ಸಂಯಮದಿಂದ ಇದ್ವಿ, ಆದರೆ ಆ ಸಂಯಮ ತಾಳ್ಮೆ ಈಗ ನಮ್ಮಲ್ಲಿಲ್ಲ. ಈ ಸಲ ನಾವು ಪಾಕಿಸ್ತಾನ ತಮ್ಮ ಭೂಪಟದಲ್ಲಿ ತಮ್ಮ ದೇಶ ಇರಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡಬೇಕು. ಆ ರೀತಿ ಬುದ್ಧಿ ಕಲಿಸ್ತೀವಿ ಅಂತ ಉಪೇಂದ್ರ ದ್ವಿವೇದಿ ಅವರು ಹೇಳಿದ್ದಾರೆ. इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा. इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसके इतिहास में भूगोल में रहना है कि नहीं रहना. अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं, यानी कि उसका देश जो टेररिज्म को स्पॉन्सर कर रहा है उसे रोकना पड़ेगा. तो आप अपनी पूरी तैयारी करके रखिए और अगर परवरदिगार चाहेंगे, भगवान चाहेंगे, वाहेगुरु चाहेंगे तो बहुत जल्दी ही आपको मौका मिलेगा. उसके लिए ऑल ದಿ बेस्ट. जय हिंद. ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ಏನಾದ್ರೂ ಸರ್ಕ್ರಿಕ್ ಪ್ರದೇಶದಲ್ಲಿ ದಾಳಿಯನ್ನ ಮಾಡಿದ್ರೆ, ತನ್ನ ಬುದ್ಧಿಯನ್ನ ತೋರಿಸಿದ್ರೆ, ಈ ಸರ್ತಿ ನಾವು ಖಂಡಿತವಾಗ್ಲೂ ಇದಕ್ಕೆ ತಕ್ಕದಾದ ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಕರಾಚಿಗೆ ಹೋಗಬೇಕಾದ್ರೆ ಸರ್ಕ್ರಿಕ್ ಪ್ರದೇಶವನ್ನ ದಾಟಿನೇ ಹೋಗಬೇಕು ಅನ್ನುವಂಥದ್ದನ್ನ ಪಾಕಿಸ್ತಾನ ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಇವರಿಬ್ಬರ ಹೇಳಿಕೆಗಳು ಕೂಡ ಎಲ್ರಿಗೂ ಗೊತ್ತಿರುವಂತಹ ಹೇಳಿಕೆಗಳೇ. ಆದ್ರೆ ಈ ರೀತಿ ಹೇಳಿಕೆಗಳನ್ನ ಯಾಕಾಗಿ ಹೇಳಿದ್ರು ಅದು ಬಹಳ ಮುಖ್ಯ. ಯಾಕಾಗಿ ಈ ಹೇಳಿಕೆಗಳನ್ನ ಹೇಳಿದ್ರು ಅಂದ್ರೆ ಅದು ಸರ್ಕ್ರಿಕ್ ವಿಚಾರವಾಗಿ ಹೇಳಿದ್ರು. ಪಾಕಿಸ್ತಾನ ಸರ್ಕ್ರಿಕ್ನಲ್ಲಿ ತನ್ನ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಹೊರಟಿದೆ. ಅದಕ್ಕಾಗಿಯೇ ರಾಜನಾಥ್ ಸಿಂಗ್ ಮತ್ತು ಉಪೇಂದ್ರ ದ್ವಿವೇದಿಯವರು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಸರ್ಕ್ರಿಕ್ ಅನ್ನುವಂತಹ ಪ್ರದೇಶ ಭಾರತವನ್ನ ಯಾಕಾಗಿ ಇಷ್ಟೊಂದು ಕೆರಳಿಸ್ತಾ ಇದೆ ಅಂತ ನೋಡಿದ್ರೆ ಅದರ ಕತೆ ಹೀಗಿದೆ. ಸರ್ಕ್ರಿಕ್ ಅಂತ ಹೇಳಿದ್ರೆ ಇದೊಂದು ರೀತಿ ಜೌಗು ಪ್ರದೇಶ. ಇದು ಗುಜರಾತ್ನ ರನ್ ಆಫ್ ಕಚ್ ಪ್ರದೇಶದಲ್ಲಿದೆ. ಈ ಸರ್ಕ್ರಿಕ್ ಪ್ರದೇಶ ಇದೆಯಲ್ವಾ, ಇದು ಭಾರತದ ಕಡೆಯಿಂದ ಗುಜರಾತ್ ಮತ್ತು ಪಾಕಿಸ್ತಾನದ ಕಡೆಯಿಂದ ಸಿಂಧ್ ಪ್ರದೇಶದ ನಡುವೆ ಒಂದು ರೀತಿ ನೈಸರ್ಗಿಕ ವಿಭಜನೆಯ ರೀತಿ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಗುಜರಾತ್ ಮತ್ತು ಸಿಂಧ್ ಪ್ರದೇಶದ ಮಧ್ಯದಲ್ಲಿದೆ. ಈ ರನ್ ಮತ್ತು ಕಚ್ ಪ್ರದೇಶ ಇದೆಯಲ್ಲ, ಇದೆರಡರ ಸಂಘರ್ಷ ಅನ್ನುವಂಥದ್ದು ಇವತ್ತು ನಿನ್ನೆ ಪ್ರಾರಂಭ ಆದದ್ದಲ್ಲ. 1908ರಲ್ಲೇ ಪ್ರಾರಂಭ ಆಗಿತ್ತು. ಆಗ ಸಿಂಧ್ ಮತ್ತು ಕಚ್ ಪ್ರದೇಶದ ಆಡಳಿತಗಾರರು ಸರ್ಕ್ರಿಕ್ ತೊರೆಯ ದಡದಲ್ಲಿ ಉರುವಲು ರಾಶಿಗಾಗಿ ಜಗಳವನ್ನ ಮಾಡ್ಕೊಳ್ತಿದ್ರು. ಈ ಗಲಾಟೆಯನ್ನ ಆಗ ಬಾಂಬೆ ಬ್ರಿಟಿಷ್ ಆಡಳಿತ ಕೈಗೆತ್ತಿಕೊಂಡು ಒಂದು ನಿರ್ಣಯವನ್ನು ನೀಡಿತ್ತು. ಇದಾದ ಮೇಲೆ 1965ರ ಯುದ್ಧದಲ್ಲಿ ಪಾಕಿಸ್ತಾನ ರನ್, ಕಚ್ ಮತ್ತು ಈ ಸರ್ಕ್ರಿಕ್ ಪ್ರದೇಶದ ಮೇಲೆ ತನ್ನ ಹಕ್ಕನ್ನ ಸಾಧಿಸಿತು. ಆದರೆ ಭಾರತ ಇದನ್ನ ಒಪ್ಪಿಕೊಂಡಿರಲಿಲ್ಲ. ಸೊ ಈ ಒಂದು ವಿವಾದವನ್ನ ಭಾರತ ಪಾಕ್ ಪಶ್ಚಿಮ ಗಡಿ ವಿವಾದ ಪ್ರಕರಣ ನ್ಯಾಯಮಂಡಳಿಗೆ ನೀಡಲಾಗಿತ್ತು. ಇದು 1968ರಲ್ಲಿ ತೀರ್ಪನ್ನ ನೀಡಿತು. ಏನ್ ತೀರ್ಪನ್ನ ನೀಡಿತು ಅಂದ್ರೆ 90% ಪ್ರದೇಶವನ್ನ ಭಾರತಕ್ಕೆ ನೀಡಿತು ಮತ್ತು ಸಣ್ಣ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ನೀಡಿತು. ಸೊ ರನ್ ಆಫ್ ಕಚ್ ಪ್ರದೇಶದ ಸಮಸ್ಯೆ ಇತ್ಯರ್ಥ ಆಯಿತು. ಆದರೆ ಸರ್ಕ್ರಿಕ್ ಪ್ರದೇಶದ ಸಮಸ್ಯೆ ಅನ್ನುವಂಥದ್ದು ಹಾಗೆ ಉಳ್ಕೊಂಡು ಬಿಡ್ತು. ಭಾರತ ಮತ್ತು ಪಾಕಿಸ್ತಾನ ಈ ಸರ್ಕ್ರಿಕ್ ಪ್ರದೇಶಕ್ಕಾಗಿ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದೆ? ಸರ್ಕ್ರಿಕ್ ಪ್ರದೇಶದಲ್ಲಿ ಅಂಥದ್ದೇನಿದೆ? ಆ ಪ್ರದೇಶ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ಕ್ರಿಕ್ ಪ್ರದೇಶ ನೈಸರ್ಗಿಕ ಅನಿಲ ಮತ್ತು ನೈಸರ್ಗಿಕ ತೈಲಗಳಿಂದ ಸಮೃದ್ಧವಾಗಿರುವಂತಹ ಪ್ರದೇಶ. ಈ ಪ್ರದೇಶ ಮೀನುಗಾರಿಕೆಯಲ್ಲೂ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ಗುಜರಾತ್ ಮತ್ತು ಸಿಂಧ್ನ ಸಾವಿರಾರು ಮೀನುಗಾರರು ತಮ್ಮ ಜೀವನೋಪಾಯಕ್ಕಾಗಿ ಇದೇ ಪ್ರದೇಶದ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ 2019ರಿಂದ ಪಾಕಿಸ್ತಾನ ಸರ್ ಕ್ರೀಕ್ ಪ್ರದೇಶದ ಮೇಲೆ ತನ್ನ ಅಸ್ತಿತ್ವವನ್ನ ಗಟ್ಟಿಗೊಳಿಸ್ತಾ ಬಂದಿದೆ. ಸರ್ ಕ್ರೀಕ್ ಪ್ರದೇಶದಲ್ಲಿ ಹೊಸ ಬೆಟಾಲಿಯನ್ಗಳನ್ನ ಹೆಚ್ಚಿಸಿದೆ. ಕೋಸ್ಟಲ್ ಡಿಫೆನ್ಸ್ ಬೋಟ್ಗಳನ್ನ, ಸಬ್ಮೆರಿನ್ಗಳನ್ನ, ರ್ಯಾಡರ್ಗಳನ್ನ, ಕ್ಷಿಪಣಿಗಳನ್ನ ಸರ್ ಕ್ರೀಕ್ ಪ್ರದೇಶದಲ್ಲಿ ಪಾಕಿಸ್ತಾನ ಹೆಚ್ಚಿಸಿದೆ. ಹೀಗಾಗಿ ಭಾರತ ಕೂಡ ಆ ಪ್ರದೇಶದ ಮೇಲೆ ತನ್ನ ಕಣ್ಗಾವಲನ್ನ ಹೆಚ್ಚಿಸಿಕೊಂಡು ಬಂದಿದೆ. ಭಾರತ ಆ ಪ್ರದೇಶದಲ್ಲಿ ಕೆಲವೊಂದು ಹಡಗುಗಳನ್ನು ವಶಪಡಿಸಿಕೊಂಡಿತ್ತು. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ದೋಣಿಗಳು ಕೂಡ ಪತ್ತೆಯಾಗಿತ್ತು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಅಲ್ಲಿ ಭಯೋತ್ಪಾದಕರು ಓಡಾಡ್ತಾ ಇರಬಹುದು ಅನ್ನುವನ್ನ ಸೂಚಿಸುತ್ತೆ. ಸೊ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ಸರ್ ಕ್ರೀಕ್ ಪ್ರದೇಶವನ್ನ ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಪಾಕಿಸ್ತಾನ ಹೊಂಚು ಹಾಕಿ ಕಾದು ಕುಳಿತಿದೆ. ಅದಕ್ಕಾಗಿನೇ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಹೊರಟಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡೇ ರಾಜನಾಥ್ ಸಿಂಗ್ ಮತ್ತು ಉಪೇಂದ್ರ ದ್ವಿವೇದಿಯವರು ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.